Praise the Lord. Greetings to you all in the name of our Lord and Savior Jesus Christ. Today's Bible verse, 1 John chapter 3 verse 18. My children, our love should not be just words and talk. It must be true love which shows itself in action. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಇಲ್ಲಿ ಯೇಸು ಸ್ವಾಮಿಯ ಪ್ರೀತಿಯ ಶಿಷ್ಯನಾದ ಯೋಹಾನನು ತಿಳಿಸಿಕೊಡ್ತಾ ಇದ್ದಾನೆ. ಏನೆಂದರೆ, ನಮ್ಮ ಪ್ರೀತಿ ಬರೇ ಮಾತಿನಿಂದ ಮಾತಾಡುವುದರಲ್ಲಿ ಮಾತ್ರ ನಾವು ಪ್ರೀತಿ ತೋರಿಸಬಾರದು. ನಮ್ಮ ಪ್ರೀತಿ ಕೃತ್ಯದಲ್ಲಿ ಇರಬೇಕು, ಕೆಲಸ ಮಾಡುವಂಥದ್ದಾಗಿರಬೇಕು, ಅದು ಸತ್ಯದಲ್ಲಿ ತೋರಿ ಬರುವಂಥದ್ದಾಗಿರಬೇಕು ಎಂಬುದಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಪ್ರಿಯರೇ, ಯಾರೇ ಆಗಲಿ ತನ್ನನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರೆ, ಆದರೆ ತನ್ನನ್ನು ಹಗೆ ಮಾಡುವವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಮಾನವರ ಗುಣ. ಆದರೆ ನಮ್ಮ ಯೇಸು ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಮ್ಮ ಮೇಲೆ ಮಮತೆಯನ್ನು ಇಟ್ಟಿದ್ದಾನೆ. ಆದುದರಿಂದಲೇ ಆತನು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. 17ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿರುವವರನ್ನು ಕಂಡು ಅವರನ್ನು ಕರುಣಿಸದೆ ಹೋದರೆ ಅವನಲ್ಲಿ ಪ್ರೀತಿ ಇಲ್ಲ ಎಂಬುದಾಗಿ, ಅವನಲ್ಲಿ ಪ್ರೀತಿ ನೆಲೆಗೊಂಡಿರುವುದಿಲ್ಲ ಎಂಬುದಾಗಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ದೇವರು ನಮಗೆ ಕೊಟ್ಟಿರುವುದರಲ್ಲಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವ ಗುಣವನ್ನು ಕಲಿತುಕೊಳ್ಳೋಣ. ನಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರುವಂಥದ್ದಾಗಿರಬೇಕು. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, 34ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಆಜ್ಞೆ ಯಾವುದೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಯಾವ ರೀತಿ ಪ್ರೀತಿಸಿದ್ದೇನೋ ಅದೇ ರೀತಿಯಲ್ಲಿ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿ ನೀವು ಇನ್ನೊಬ್ಬರನ್ನು ಪ್ರೀತಿಸುವಾಗ ನೀವು ನನ್ನ ಶಿಷ್ಯರು ಎಂಬುದಾಗಿ ಜನರು ತಿಳಿದುಕೊಳ್ಳುತ್ತಾರೆ ಎಂಬುದಾಗಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಪ್ರಿಯರೇ, ಹೌದು, ನಮ್ಮ ಪ್ರೀತಿ ಬರೀ ಬಾಯಿಯ ಮಾತಿನಿಂದಿರಬಾರದು. ನಮ್ಮ ದೇವರು ಪ್ರೀತಿ ಸ್ವರೂಪನು. ನಮ್ಮ ಯೇಸು ಸ್ವಾಮಿ ನಮ್ಮ ರಕ್ಷಕನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ನಮ್ಮ ಮೇಲೆ ಬಹಳವಾಗಿ ಪ್ರೀತಿಯನ್ನು ಇಟ್ಟಿದ್ದರಿಂದಲೇ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿಯೇ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಮೋಶೆಯು ಕೂಡ ಇಸ್ರಾಯೇಲರಿಗೆ ಅನೇಕ ಆಜ್ಞೆಗಳನ್ನು ಕೊಟ್ಟನು, ಆದರೆ ಅವುಗಳನ್ನು ಕೈಕೊಂಡು ನಡೆಯುವುದಕ್ಕೆ ಅವನು ಶಕ್ತಿಯನ್ನು ಕೊಡಲಿಲ್ಲ, ಬಲವನ್ನು ಕೊಡಲಿಲ್ಲ. ಆದರೆ ನಮ್ಮ ಯೇಸು ಸ್ವಾಮಿ ಇಲ್ಲಿ ಒಂದೇ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಆಜ್ಞೆ ಕೊಡುವುದಷ್ಟೇ ಅಲ್ಲ, ಅದನ್ನು ಕೈಕೊಂಡು ನಡೆಯಲಿಕ್ಕೆ ನಮಗೆ ಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಇವತ್ತೇ ಕ್ರಿಸ್ತನ ಬಳಿಗೆ ಬರೋಣ. ಈ ಪ್ರೀತಿಯನ್ನು ನಾವು ಹೊಂದಿಕೊಳ್ಳೋಣ. ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲೇ ನಾವಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇವತ್ತಿನ ದಿವಸದಲ್ಲಿ ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವಪ್ಪ. ನಿಮ್ಮ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ತೋರಿ ಬರಬೇಕು ಎನ್ನುವ ವಾಕ್ಯ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಮಗಾಗಿ ಈ ಲೋಕಕ್ಕೆ ಬಂದು ನಮಗಾಗಿ ಪ್ರಾಣವನ್ನು ಅರ್ಪಿಸಿ ನಮ್ಮ ಪಾಪಗಳನ್ನೆಲ್ಲ ನೀನು ಅಳಿಸಿ ಬಿಟ್ಟಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಲಿಕ್ಕೆ ನಮ್ಮೆಲ್ಲರನ್ನ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.